ಮಮ್ಮಿ ಇದಾರಲ್ಲ ಏನ್ ಹೇಳಿದ್ರು ಗೊತ್ತಾ? ಪಾಪು ಇದೆಯಲ್ಲ ಅದಕ್ಕೆ ಇವತ್ತು ಇಂಜೆಕ್ಷನ್ ಆಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಮಮ್ಮಿ ಬರಕ್ಕೆ ಆಗಲ್ಲ ಅಂತ ಹೇಳಿದ್ರು. ನಿಮ್ಮ ಹತ್ರ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಹೇಳಿಲ್ವಾ? ಇಲ್ಲ ಹೇಳಿಲ್ಲ ಜೂಲಿ. ಇನ್ಮೇಲೆ ಏನಾದ್ರೂ ಕಾಲ್ ಮಾಡ್ತಾಳೇನೋ. ನಿಮ್ ದೊಡ್ಡತ್ತೆನೂ ಬರಲ್ಲ ಅಂತ ಹೇಳ್ಬಿಟ್ರು. ಇನ್ನು ನಾವೇ ಹೋಗ್ಬೇಕಾ? ಅತ್ತೆ ಯಾರು ನಿಮ್ಮ ಒಟ್ಟಿಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ನೀವು ನಮ್ಮನ್ನ ಕರ್ಕೊಂಡು ಹೋಗದೆ ಇರಬೇಡಿ ಪ್ಲೀಸ್. ಹೆಂಗಾದ್ರೂ ಮಾಡಿ ಇವತ್ತು ಕರ್ಕೊಂಡು ಹೋಗಿ ಮ್ಯೂಸಿಯಂಗೆ. ಸರಿ ಸರಿ ಕರ್ಕೊಂಡು ಹೋಗ್ತೀನಿ. ಏನು ಗುಂಪಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ? ಅಮ್ಮ ಅಮ್ಮ ಏನಚ್ಚು ಹಿಂಗ್ ನಿಂತ್ಕೊಂಡಿದ್ಯಾ? ಹೋಗು ಸ್ವಲ್ಪ ಮುಖ ತೊಳೆದು ಪೌಡರ್ ಹಾಕೊಂಡ್ ಬಾ, ಹೊರಗಡೆ ಹೋಗೋಣ. ಹೊರಗಡೆ ಅಂದ್ರೆ ಎಲ್ಲಿಗೆ? ನಿನ್ನೆ ಜೂಲಿ ಹೇಳ್ತಾ ಇದ್ಲಲ್ಲ ಮ್ಯೂಸಿಯಂಗೆ ಅಲ್ಲ? ಹೌದಚ್ಚು ಅಲ್ಲಿಗೆ ಹೋಗ್ತಾ ಇರೋದು. ಮ್ಯೂಸಿಯಂ ಹೋಗಿ ನೋಡ್ಬಿಟ್ಟು ಮನೆಗೆ ಬರೋಣ ನಡಿ. ಜೂಲಿ ನಿನ್ನೆ ಬಂದು ಅತ್ತೆ ಮ್ಯೂಸಿಯಂಗೆ ಹೋಗೋಣ ಅಂದ ತಕ್ಷಣ ನಮ್ಮಮ್ಮ ಇವತ್ತು ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ. ನಾವೆಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡೇ ಹೋಗೋದಿಲ್ಲ. ಜೂಲಿ ಹೇಳಿದ ತಕ್ಷಣ ಅವಳ ಮಾತು ಕೇಳ್ಬೇಕಾ? ನಾನಂತ ಅವಳ ಮಾತೇ ಕೇಳೋದಿಲ್ಲ. ನಾನೀಗ ಬರಲ್ಲ ಅಂತ ಹೇಳಿದ್ರೆ ಯಾರು ಹೋಗೋದಿಲ್ಲ. ನಾನು ಹಂಗೆ ಹೇಳೋದು. ಹೇ ಅಚ್ಚು ನಿನ್ಗೆ ಹೇಳ್ತಾ ಇರೋದು. ಯಾಕೆ ನಿಂತ್ಕೊಂಡಿದ್ಯಾ? ಹೋಗು ಸ್ವಲ್ಪ ಮುಖ ತೊಳೆದು ಪೌಡರ್ ಎಲ್ಲ ಹಾಕೊಂಡ್ ಬಾ. ಅಮ್ಮ ನಾನು ಎಲ್ಲೂ ಬರಲ್ಲ, ನಾನು ಮನೇಲೇ ಇರ್ತೀನಿ. ನೀನ್ ಬರಲ್ವಾ? ಯಾಕಚ್ಚು? ನಾನು ಬರಲ್ಲ ಅಂತ ಹೇಳಿದ್ರೆ ಬರಲ್ಲ ಅಷ್ಟೇ. ಸರಿ ಆಯ್ತು. ಚುಮ್ಮಿ ಚೋಟು ದೊಡ್ಡಮ್ಮ ಎಲ್ಲ ಮನೇಲಿದ್ದಾರೆ. ನೀನು ಅವರೊಟ್ಟಿಗೆ ಇರು ಆಯ್ತಾ? ನಾವು ಹೋಗ್ಬಿಟ್ಟು ಬರ್ತೀವಿ. ಅನ್ನು ಜೂಲಿ ನಾವು 3 ಜನ ಹೋಗೋದಂತ ಹೇಳಿದ್ರೆ ಬೋರ್ ಆಗ್ತಾ ಇಲ್ವಾ? ಹೌದಮ್ಮ. ನಾನು ಐಡಿಯಾ ಮಾಡಿದ್ದು ಹೆಂಗ್ ವರ್ಕೌಟ್ ಆಗ್ತಾ ಇದೆ. ಇವರು ಮ್ಯೂಸಿಯಂಗೆ ಹೋಗೋದು ಕ್ಯಾನ್ಸಲ್ ಆಗಬೇಕು. ಹಂಗಂದ್ರೆ ಏನ್ ಮಾಡೋಣ? ಹೌದಮ್ಮ, ನೀವು 3 ಜನ ಹೋಗೋದಂತ ಹೇಳಿದ್ರೆ ನಿಮ್ಗೆ ಬೋರ್ ಹೊಡೆಯುತ್ತೆ. ನೀವು ಮನೇಲೇ ಇದ್ಬಿಡಿ ನನ್ನೊಟ್ಟಿಗೆನೆ. ಅನ್ನು ಸರಿ, ನಾವು 3 ಜನ ಹೋಗೋದಕ್ಕೆ ತುಂಬಾ ಬೋರ್ ಹೊಡಿತಾ ಇದೆ. ಆ ಲಿಲ್ಲಿ ಇದ್ದಾಳಲ್ಲ ಅವಳನ್ನ ಕಳ್ಸಕ್ಕೆ ಅವ್ರ ಅಮ್ಮನ ಹತ್ರ ಫೋನ್ ಮಾಡಿ ಹೇಳ್ತೀನಿ. ಸರಿನಾ? ನಾವೆಲ್ಲ ಒಟ್ಟಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಆಯ್ತಮ್ಮ, ಒಳ್ಳೆ ಐಡಿಯಾ. ಅವಳು ಬಂದ್ಲು ಅಂದ್ರೆ ಒಳ್ಳೆ ಜಾಲಿಯಾಗಿರತ್ತೆ ಎಲ್ಲರೂ ಹೋಗಿ ನೋಡ್ಕೊಂಡ್ ಬರೋದಿಕ್ಕೆ. ಅತ್ತೆ ನಿಮ್ಗೊಂದು ವಿಷಯ ಗೊತ್ತಾ? ನೀವು ಲಿಲ್ಲಿನ ಕರೆದ್ರೆ ಇನ್ನೊಬ್ಳು ಅವಳ ಫ್ರೆಂಡ್ ಇದ್ದಾಳೆ, ಅವಳು ಬರ್ತಾಳೆ. ಯಾರು? ಅತ್ತೆ ನಿಮಗೆ ಗೊತ್ತಿಲ್ವಾ? ಆ ರೇಷ್ಮಾ ಅಂತ ಒಂದು ಫ್ರೆಂಡ್ ಇದ್ದಾಳಲ್ಲ ಅವಳು ಬರ್ತಾಳೆ. ಸರಿ ಇರ್ಲಿ ಬಿಡು ಜೋಲಿ. ಅವಳು ಬಂದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಜಾಲಿಯಾಗಿ ನೋಡ್ಕೊಂಡ್ ಬರೋಣ. ಮತ್ತೆ ಅಲ್ಲೇನಾದ್ರೂ ತಿನ್ಕೊಂಡ್ ಬರೋಣ ಆಯ್ತಾ? ನಾನು ಅನ್ಕೊಂಡಿದ್ದೆ ಒಂದು, ನನ್ಗಾಗಿದ್ದೇ ಒಂದು. ಎಲ್ರು ಈಗ ನನ್ನನ್ನು ಬಿಟ್ಬಿಟ್ಟು ಜಾಲಿಯಾಗಿ ಹೋಗಿ ನೋಡ್ಕೊಂಡು ತಿನ್ಕೊಂಡು ಬರ್ತಾರೆ. ನಾನ್ ಮಾತ್ರ ಮನೇಲಿ ಬಿದ್ದಿರ್ಬೇಕು. ಏನ್ ಮಾಡೋಣ ಈಗ? ನಾನಾಗಿ ಬರ್ತೀನಿ ಅಂತ ಹೇಳಿದ್ರೆ ನಮ್ಮಮ್ಮ ಹೊಡಿತಾರೆ. ಏನ್ ಮಾಡೋಣ? ಫೋನ್ ಮಾಡೋಣ ಅಂತ ಇದ್ದೆ, ನೀವೇ ಬಂದ್ಬಿಟ್ರಾ? ಯಾಕಂಟಿ? ನಾನು ಅನು ಅಕ್ಕ ಜೂಲಿ ಎಲ್ರೂ ಮ್ಯೂಸಿಯಂ ಹೋಗ್ತಾ ಇದೀವಿ. ಇಲ್ಲಿ ನೀನು ಬರ್ತೀಯಾ? ನಾನು ಬರ್ತೀನಿ ಆಂಟಿ. ಆಂಟಿ ನನಗೆ ಕರ್ಕೊಂಡೋಗಿ, ನಾನು ಬರ್ತೀನಿ. ಆಯ್ತು, ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಅದ್ರ ಮೊದಲು ನಿಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಯ್ತು ಆಂಟಿ. ರೇಷ್ಮಾ ಮೊದಲು ನಿಮ್ಮ ಅಮ್ಮನ ನಂಬರ್ ಹೇಳು. ಅವಳ ನಂಬರು ನನ್ನ ಹತ್ರ ಇಲ್ಲ. ಆಯ್ತು ಆಂಟಿ. ಹೊಟ್ಟೆ ಉರಿ ಹೊಟ್ಟೆ ಉರಿ ಹೊಟ್ಟೆ ಉರಿ. ಎಲ್ಲರೂ ನನ್ನನ್ನು ಬಿಟ್ಬಿಟ್ಟು ಹೋಗ್ತಾರೆ. ಹೇ ಗೂಬೆ, ಏನೇ ಹೊಟ್ಟೆ ಉರಿ? ಏನ್ ಹೊಟ್ಟೆ ಉರಿ ಅಂತ ಹೇಳ್ತಾ ಇದೀಯಾ? ನೀನ್ ಮ್ಯೂಸಿಯಂಗೆ ಹೋಗ್ತೀಯಾ? ಹೌದು. ಹಂಗಂದ್ರೆ ಟೆಪ್ಪುಗೆ ಬಾಯಿ ಮುಚ್ಕೊಂಡು ಹೋಗು. ಹೋಗಿ ಹೋಗಿ ನಿನ್ನನ್ನ ನನಗೆ ತಂಗಿ ಅಂತ ಕೊಟ್ಟಿದ್ದಾನಲ್ಲ ಆ ದೇವರು. ಛೀ, ಅದನ್ನೇ ನಾನು ಹೇಳೋದು. ಹೋಗಿ ಹೋಗಿ ನಿನ್ನನ್ನ ನನಗೆ ಅಕ್ಕ ಅಂತ ಕೊಟ್ಟಿದ್ದಾನಲ್ಲ ಆ ದೇವರು. ಛೀ, ಹೋಗಲೇ ನೀನು ಹೋಗೆ. ಛೀ, ನಿನ್ನ ಹತ್ರ ಹೋಗಿ ಮಾತಾಡ್ತಾ ಇದ್ದೀನಲ್ಲ ನಾನು. ಸರಿ ಸರಿ ಆಯ್ತು ಆಯ್ತು ಆಯ್ತು. ನಿಮ್ಮಿಬ್ರು ಅಮ್ಮನ ಹತ್ರನೂ ನಾನು ಮಾತಾಡಾಯ್ತು. ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಹೇಳಿದ್ದಾರೆ ಆಯ್ತಾ? ಜಾಲಿಯಾಗಿ ಹೋಗ್ಬಿಟ್ಟು ಬರೋಣ. ನಾವಾಗೀಗ ಏನಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಏನ್ ಮಾಡೋಣ? ಅಮ್ಮನ ಹತ್ರ ಏನಾದ್ರೂ ಮಾತಾಡಿ ಅವ್ರೊಟ್ಟಿಗೆ ಹೋಗ್ಬಿಟ್ಟು ಬರೋಣ. ಇವರೆಲ್ಲ ಜಾಲಿಯಾಗಿ ಹೋಗ್ತಾರೆ, ನಾನ್ ಮಾತ್ರ ಮನೇಲಿ ಇರ್ಬೇಕಾ? ಸರಿ ಹಿಂಗೆ ನಡ್ಕೊಂಡು ಹೋಗೋಣ. ಅಲ್ಲಿ ರಿಕ್ಷಾ ಬಂತು ಅಂದ್ರೆ ಹತ್ಕೊಂಡು ಹೋಗೋಣ. ಆಯ್ತು ಆಂಟಿ. ಏ ಅಚ್ಚು, ಏನ್ ಹಿಂಗ್ ನಿಂತ್ಕೊಂಡಿದ್ಯಾ? ನೀನ್ ಬರಲ್ವಾ? ನಾನು ಬರಲ್ಲ ಲಿಲ್ಲಿ. ಓ ಬರಲ್ವಾ? ಸರಿ ಸೈಡ್ ಬಿಡು. ಬಾಯ್ ಬಾಯ್. ಅಮ್ಮ ಅಮ್ಮ. ಏನಚ್ಚು? ಎಲ್ಲಾರು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದೆ. ಹೌದಾ? ಅದೆಲ್ಲ ಹುಷಾರಾಗಿ ಹೋಗ್ಬಿಟ್ಟು ಬರ್ತೀವಿ ಅಚ್ಚು. ನೀನು ಹುಷಾರಾಗಿ ಮನೇಲಿ ಇರು ಆಯ್ತಾ? ಆಯ್ತು. ಅಮ್ಮ ಏನಚ್ಚು? ಎಲ್ಲ ಇಷ್ಟು ಜನ ಹೋಗ್ತಾ ಇದ್ದೀರಾ, ಏನಾದ್ರೂ ನೀರಿನ ಬಾಟ್ಲಿ ಏನಾದ್ರೂ ಕೊಡ್ಲಾ? ಮನೆಯಿಂದ ನೀರು ತುಂಬಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಅದೆಲ್ಲ ಏನು ಬೇಡ ಅಚ್ಚು. ಅದನ್ನ ಯಾರು ಇಟ್ಕೊಂಡು ಹೋಗ್ತಾರೆ? ನೀರ್ ಏನಾದ್ರೂ ಬೇಕಂದ್ರೆ ಅಲ್ಲೇ ಒಂದು ವಾಟರ್ ಬಾಟಲ್ ತಗೊಂಡ್ರೆ ಆಯ್ತು. ಆಯ್ತು. ಅಮ್ಮ ಏನಾಯ್ತಚ್ಚು ನಿಂಗೆ? ಯಾಕೆ ಸಲ ಅಮ್ಮ ಅಮ್ಮ ಅಂತ ಕರಿತಾ ಇದೀಯಾ? ಅದು ಏನಾದ್ರೂ ಬಿಟ್ಬಿಟ್ಟು ಹೋಗ್ತಾ ಇದ್ದೀರೇನೋ ಅಂತ ಅಂದ್ಬಿಟ್ಟು ಹೇಳ್ದಮ್ಮ. ಏನಾದ್ರೂ ಬಿಟ್ಟು ಹೋಗ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ ಅಮ್ಮ. ಅಚ್ಚು ನಾನೇನು ಬಿಟ್ಟು ಹೋಗ್ತಾ ಇಲ್ಲ ಆಯ್ತಾ? ನಾನು ಫಾರಿನ್ ಹೋಗ್ತಾ ಇಲ್ಲ, ಪಕ್ಕದಲ್ಲಿರೋ ತಾವರೆಕೊಪ್ಪಕ್ಕೆ ಹೋಗ್ತಾ ಇರೋದು ಆಯ್ತಾ?
ಸರಿ ಸರಿ ಎಲ್ರು ನಡೀರಿ ಬೇಗ ಬೇಗ. ನೀವೆಲ್ಲ ಈ ಕಡೆ ಬನ್ನಿ. ಆಗ್ಲಿಂದ ನೋಡ್ತಾ ಇದೀನಿ ಅಮ್ಮ 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 ಅಂತ. ಏನ್ ಅಚ್ಚು ನಿಂಗೆ? ಏನ್ ಬೇಕು ನಿಂಗೆ? ಏನ್ ಅದು ಅದು ಅಂತ ಹೇಳ್ತಾ ಇದೀಯ ಅಚ್ಚು? ಸರಿಯಾಗಿ ಮಾತಾಡ್ತೀಯ ಇಲ್ಲ ಕೆನ್ನೆ ಮೇಲೆ ಒಂದ್ ಬಿಡ್ಲಾ? ಅಮ್ಮ ನಾನು ನಿಮ್ಮೊಟ್ಟಿಗೆ ಮ್ಯೂಸಿಯಂಗೆ ಬರ್ತೀನಿ, ಕರ್ಕೊಂಡೋಗಿ ಪ್ಲೀಸ್. ನಿಂದೊಂದು ದೊಡ್ಡ ಅವಸ್ಥೆ ಅಚ್ಚು. ಕರೆಕ್ಟ್ ಆಗಿ ಮಾತಾಡೋದೇ ಇಲ್ಲ. ಒಂದ್ಸಲ ಬರ್ತೀನಿ ಅಂತೀಯ, ಒಂದ್ಸಲ ಬರೋದಿಲ್ಲ ಅಂತೀಯ. ನಿನಗೆ ಹೆಂಗ್ ಅರ್ಥ ಮಾಡ್ಕೊಳ್ಳೋದಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸರಿ ನಡಿ, ಮುಖನ ಹಂಗ್ ಇಟ್ಕೊಂಬೇಡ, ನಗ್ನಗ್ತಾ ಬಾ. ಅಯ್ಯೋ ರಾಮ, ಎಲ್ಲ ಬೇಗ ಬನ್ನಿ. ಏನಿಬ್ರು ಹಂಗ್ ನೋಡ್ತಾ ಇದ್ದೀರಾ? ನನ್ ಮುಖದಲ್ಲಿ ಏನ್ ಕತ್ತೆ ಕುಳಿತಾ ಇದ್ಯಾ? ನಡೀರಿ ಮುಂದೆ. ಝೂ, ಮ್ಯೂಸಿಯಂ. ಅಮ್ಮ ಇದೇನಿದು ಝೂನಾ? ಹೌದಚ್ಚು, ಇದು ಝೂನೇ. ವಾವ್, ಹಂಗಂದ್ರೆ ಲಯನ್, ಟೈಗರು ಎಲ್ಲನೂ ನೋಡ್ಬೋದಲ್ಲಮ್ಮ? ಹೌದಚ್ಚು, ನೋಡ್ಬೋದು. ಆದ್ರೆ ನಮಗೆ ಟೈಮ್ ಇಲ್ಲ. ಇನ್ ಸ್ವಲ್ಪ ಹೊತ್ತರಲ್ಲಿ ಮ್ಯೂಸಿಯಂ ನೋಡ್ಕೊಂಡ್ಬಿಟ್ಟು ಹೋಗೋಣ. ಇನ್ನೊಂದ್ ದಿನ ಬಂದು ಝೂ ನೋಡಿದ್ರೆ ಆಯ್ತು. ಆಯ್ತಾ ಅತ್ತೆ? ನಿನ್ನೆ ಹೇಳಿದ್ನಲ್ಲ, ಅಲ್ಲೊಂದು ಮ್ಯೂಸಿಯಂ ಹಾಕಿದಾರಂತ, ನೀವು ಅಲ್ಲಿ ಕರ್ಕೊಂಡು ಹೋಗಿಲ್ವಾ? ಜೂಲಿ, ಅದು ಟೆಂಪ್ರವರಿ ಮ್ಯೂಸಿಯಂ ಗೊತ್ತಾಯ್ತಾ? ಇದು ಪರ್ಮನೆಂಟ್ ಆಗಿ ಇಲ್ಲಿದೆ. ಇಲ್ಲಿ ನೋಡೋಣ ಅಂತ ನಾನು ಕರ್ಕೊಂಡ್ ಬಂದೆ. ಹೌದಾ ಅತ್ತೆ? ಇದು ನಿಮಗೆ ಗೊತ್ತಾ ಇಲ್ಲಿದೆ ಅಂತ ಮೊದ್ಲೇ? ಓ ಗೊತ್ತು ಜೂಲಿ. ಇದು ಎಷ್ಟು ವರ್ಷದಿಂದ ಇಲ್ಲಿದೆ ಗೊತ್ತಾ? ಅಮ್ಮ ಇದು ಎಲ್ಲಿದೆ ಅಂತ ನೀವು ಎಲ್ರಿಗೂ ಹೇಳಿ ಅಮ್ಮ. ಇದು ಶಿವಮೊಗ್ಗದಲ್ಲಿರುವಂತ ತಾವರೆಕೊಪ್ಪ ಅಂತ ಇರುವಂತ ಪ್ಲೇಸ್ ಅಲ್ಲಿ ಲಯನ್ ಸಫಾರಿ ಅನ್ನೋಂತ ಝೂ ಇದೆ. ಅದ್ರಲ್ಲಿರುವಂತ ಮ್ಯೂಸಿಯಂ. ಹೌದಮ್ಮ? ಹೌದು. ಮಾತಾಡ್ತಾ ಇದ್ರೆ ಟೈಮ್ ಆಗತ್ತೆ. ಮೊದ್ಲೇ ನಾವು ಬಂದಿದ್ ಲೇಟ್ ಹೋಗತ್ತಾಯ್ತಾ? ಸಂಜೆ 5:30ಗೆ ಕ್ಲೋಸ್ ಆಗತ್ತೆ. ನಡೀರಿ ಬೇಗ ಬೇಗ ನೋಡ್ಕೊಂಡು ಮನೆಗೆ ಹೋಗೋಣ. ಓಕೆ. ಏನಾಯ್ತಚ್ಚು? ಯಾಕೆ ಹಿಂಗ್ ಓಡ್ಬರ್ತಾ ಇದ್ಯಾ? ಅಚ್ಚು, ಅದು ಆಲ್ರೆಡಿ ಸತ್ತೋಗಿರಂತ ಸಿಂಹ. ನಿನ್ನ ಏನು ಮಾಡಲ್ಲ. ಏನು ಸತ್ತೋಗಿರಂತ ಸಿಂಹನ? ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಹೌದಚ್ಚು, ಇಲ್ಲಿರಂತ ಎಲ್ಲಾ ಪ್ರಾಣಿಗಳು ಆಲ್ರೆಡಿ ಸತ್ತೋಗಿರಂತದ್ದು. ಏನು ಸತ್ತೋಗಿರಂತ ಪ್ರಾಣಿನ? ಹೌದಚ್ಚು, ಯಾಕಿಷ್ಟು ಶಾಕ್ ಆಗಿ ಕೇಳ್ತಾ ಇದೀಯಾ? ಮತ್ತೆ ನೋಡಕ್ ನಿಜವಾದ ಪ್ರಾಣಿ ತರ ಕಾಣ್ತಾ ಇದೆ, ನೀವು ಸತ್ತೋಗಿರೋದಂತ ಹೇಳ್ತಾ ಇದ್ದೀರಾ? ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಮಕ್ಕಳೇ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಏನಚ್ಚು ಅಮ್ಮ ಅಮ್ಮ ಅಂತ ಆಗ್ಲಿಂದ? ಅಮ್ಮ ಪೊಲೀಸ್ ಅಮ್ಮ, ಪೊಲೀಸು ನಮ್ಮನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನೋಡಿದ್ರೆ ತುಂಬಾ ಹೆದರಿಕೆ ಆಗ್ತಿದಮ್ಮ. ಅಮ್ಮ ನಾವೇನಾದ್ರೂ ತಪ್ಪು ಮಾಡ್ಬಿಟ್ವಾ? ಯಾಕಮ್ಮ ಪೊಲೀಸ್ ಬಂದಿದ್ದಾರೆ? ಏ ಲೂಸ್ ಮೆಂಟಲ್. ನಾನ್ ಲೂಸ್ ಮೆಂಟಲ್ ಅಂದ್ರೆ ನೀನ್ ನನ್ನ ಅಕ್ಕ. ನೀನ್ ದೊಡ್ಡ ಲೂಸ್ ಮೆಂಟಲ್. ಏನಂತ ಹೇಳು? ಏ ಹುಚ್ಚಿ, ಪೊಲೀಸ್ ಯಾರು, ಫಾರೆಸ್ಟ್ ಆಫೀಸರ್ ಯಾರು ಅಂತ ನೀನು ನೋಡಿದ್ರೆ ವ್ಯತ್ಯಾಸ ಗೊತ್ತಿಲ್ವಾ? ಅಮ್ಮ ಹೌದಾ, ಅವರು ಫಾರೆಸ್ಟ್ ಆಫೀಸರಾ? ಹೌದಚ್ಚು, ಅವರು ಫಾರೆಸ್ಟ್ ಆಫೀಸರು. ಸರ್, ಈ ಮ್ಯೂಸಿಯಂ ಅಲ್ಲಿರುವಂತ ಪ್ರಾಣಿಗಳು ನಿಜವಾದ ಪ್ರಾಣಿಗಳಾ? ಹೌದು ಮೇಡಮ್, ಇದು ನಿಜವಾದ ಪ್ರಾಣಿಗಳೇ. ಅದು ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಏನಂತ ಹೇಳಿದ್ರೆ, ನಿಮ್ಗೆ ಪ್ರಾಣಿಗಳನ್ನ ನಾವು ಲೈವ್ ಆಗಿ ನೋಡುವಾಗ ಅದನ್ನ ಮುಟ್ಟಕ್ಕಾಗಲ್ಲ, ಅದ್ರ ಹತ್ರನೂ ಹೋಗಕ್ಕಾಗಲ್ಲ. ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹೌದು ಸರ್. ಆದ್ರೆ ಪ್ರಾಣಿಗಳು ಯಾವ ರೀತಿ ಇರುತ್ತೆ, ಯಾವ ಟೆಕ್ಸ್ಚರ್ ಇಂದ ಇರುತ್ತೆ ಅನ್ನೋದನ್ನ ಜನಗಳಿಗೆ ತಿಳಿಸಕ್ಕೂ, ಮತ್ತೆ ಈ ವಿದ್ಯಾರ್ಥಿಗಳೆಲ್ಲ ಬರ್ತಾರಲ್ಲ ಅವರಿಗೆ ತಿಳಿಸಕ್ಕೋಸ್ಕರ ಈ ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಹೌದಾ ಸರ್? ಮತ್ತೆ ಈ ಪ್ರಾಣಿಗಳನ್ನ ಹೇಗ್ ತಂದ್ರು ಅಂತ ಹೇಳ್ಬೋದಾ? ಜೀವ ಹೋಗಿರೋಂಥ ಪ್ರಾಣಿಗಳನ್ನ ತಂದು ಅದರೊಳಗಿರೋಂಥ ಮಾಂಸ ಮೂಳೆಗಳನ್ನೆಲ್ಲ ತೆಗೆದು ಅದ್ರ ಚರ್ಮನ ಕೆಮಿಕಲ್ ಟ್ರೀಟ್ಮೆಂಟ್ಗೆ ಒಳಪಡಿಸ್ತಾರೆ. ನಂತರ ಡ್ರೈ ಮಾಡ್ತಾರೆ. ಆ ನಂತರ ನಿಜವಾದ ರೂಪಕ್ಕೆ, ಅದು ಯಾವ ರೂಪ ಇತ್ತೋ ಆ ರೂಪಕ್ಕೆ ಅದನ್ನ ತರ್ತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಸ್ಟಫ್ಡ್ ಆನಿಮಲ್ ಅಂತಾನು ಹೇಳ್ತಾರೆ. ಅಂತಹ ಟ್ರೋಫಿಗಳಿಗೆ ಟ್ಯಾಕ್ಸಿಡರ್ಮಿ ಅಂತ ಕರೀತಾರೆ. ಇಂತಹ ಟ್ಯಾಕ್ಸಿಡರ್ಮಿಗಳ ಕಲೆಕ್ಷನ್ಸ್ ನಮ್ಮಲ್ಲಿ ತುಂಬಾನೇ ಇದಾವೆ. ಈಗ ನೀವೇನ್ ನೋಡ್ತಾ ಇದ್ದೀರೋ ಈ ಟ್ಯಾಕ್ಸಿಡರ್ಮಿಗಳ ಕಲೆಕ್ಷನ್ಸ್ ಎಸ್ಪೆಷಲಿ ಇದು ಬಂದು ವಿದ್ಯಾರ್ಥಿಗಳು ಮತ್ತೆ ವಿಸಿಟರ್ಸ್ಗೋಸ್ಕರ ಮಾಡಿರುವಂತದ್ದು. ಇದು ಇನ್ನ ಮುಖ್ಯವಾಗಿ ಏನಂತ ಹೇಳಿದ್ರೆ, ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಒಂದು ಝೂಗ್ ಹೋದ್ರೂ ನೀವು ಈ ಟ್ಯಾಕ್ಸಿಡರ್ಮಿಗಳ ಕಲೆಕ್ಷನ್ಸ್ ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಶಿವಮೊಗ್ಗದಲ್ಲಿರುವಂತಹ ತಾವರೆಕೊಪ್ಪದಲ್ಲಿರುವಂತಹ ಸಿಂಹಧಾಮದಲ್ಲಿ ಮಾತ್ರ ಈ ಟ್ಯಾಕ್ಸಿಡರ್ಮಿಗಳ ಕಲೆಕ್ಷನ್ಸ್ ನ ನೋಡ್ಬೋದು. ಇಲ್ಲಿಗ ಲಯನ್ ಇದೆಯಲ್ಲ, ಆ ಲಯನ್ ನಿಜವಾಗ್ಲೂ ನೀವು ನೋಡಿ ನಿಮ್ಮನ್ನೇ ನೋಡೋ ಹಾಗೇನೆ ಇರುತ್ತದು. ಹೌದು ಸರ್, ನೀವು ಹೇಳೋದು ನಿಜಾನೇ. ನೋಡಿದ್ರೆ ಒಂದ್ ಸ್ವಲ್ಪ ಹೆದರಿಕೆ ಆಗ್ತಿದೆ ನಮಗೆ. ಹೌದು ಮೇಡಮ್, ಸರಿ ನೀವು ಸುತ್ತ ನೋಡಿ. ಆಯ್ತು ಸರ್. ಸರ್, ಈ ಪ್ರಾಣಿಗಳೆಲ್ಲ ಎಷ್ಟು ವರ್ಷದಿರ್ಬೋದು? ಅದು ಸುಮಾರು 100 ವರ್ಷದಿರ್ಬೋದಮ್ಮ. ಹೌದು ಸರ್, ನೀವೇನ ಮೈಂಟೇನು? ಹೌದಮ್ಮ, ನಾನು ಅಂತಲ್ಲ, ನಮ್ಮ ಟೀಮೇ ಇದ್ದಾರೆ ಇಲ್ಲಿ. ಆಯ್ತು ಸರ್. ಅಮ್ಮ ನೋಡಮ್ಮ, ಹೆಂಗಿದೆಲ್ಲ ನಿಜವಾದ ಲಯನ್ ನನ್ನನ್ನೇ ನೋಡಂಗಿದೆ ಅಮ್ಮ. ಹೌದಚ್ಚು, ನಿಜವಾದ ಲಯನ್ ನಮ್ಮನ್ನೇ ನೋಡಂಗಿದೆ. ನೋಡು, ಅದು ನಿನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದೆ. ಯಪ್ಪ ಅಮ್ಮ, ಹಂಗೆ ಹೇಳ್ಬೇಡಿ, ನನಗೆ ಹೆದರಿಕೆ ಆಗ್ತಾ ಇದೆ. ಅಚ್ಚು, ನಾನು ಸುಮ್ಮನೆ ಹೇಳ್ದೆ. ಸರಿ ನಡೀರಿ, ಹಂಗೆ ನೋಡ್ಕೊಂಡು ಹೋಗೋಣ. ಕಾಳಿಂಗ್ ಸರ್ಪ ನೋಡಮ್ಮ ಹೆಂಗಿದೆ ಅಂತ.
ಯಪ್ಪ ಅಮ್ಮ, ಇದು ಕಾಡು ಕೋಣ ಅಲ್ಲ? ಹೌದನು? ಅನು ಅಕ್ಕ, ಅದು ನಿನ್ ತರನೇ ಇಲ್ಲ. ಸಿಟ್ಟು ಬರಂಗ್ ಮಾಡಿದ್ರೆ ಹುಲಿ ಹತ್ರ ಇಟ್ಕೊಟ್ಬಿಡ್ತೀನಿ. ಹಿಡ್ಕೊಡು, ಯಾರು ಬೇಡ ಅಂತ ಹೇಳಿದ್ರು? ಅದೆಲ್ಲ ಸತ್ತೋಗಿದ್ಯಲ್ಲ. ಸ್ವಲ್ಪ ಹಿಂದೆ ತಿರುಗಿ ನೋಡು, ಆಮೇಲೆ ಮಾತಾಡು. ಸತ್ತೋಗಿದೆ ಅಂತ ಹೇಳ್ದಲ್ಲ, ಈಗ ಯಾಕೆ ಹೆದರ್ಕೊಳ್ತಾ ಇದೀಯಾ? ಅಕ್ಕ, ಸತ್ತೋಗಿದೆ ಅಂತ ಹೇಳಿದ್ರೇನು ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ. ಹಂಗಂದ್ರೆ ಬಾಯಿ ಮುಚ್ಕೊಂಡ್ ಬಾ. ಐ ಜಿಂಕೆ ಎಷ್ಟು ಚೆನ್ನಾಗಿದೆ. ಅಕ್ಕ, ಇದ್ ನೋಡು, ಅಲ್ಲಿ ಲಿಲ್ಲಿ ತರನೇ ಇದೆಯಲ್ಲ. ಅಚ್ಚು, ಯಾರಿಗೆ ಹೇಳ್ತಾ ಇದೀಯ ನೀನು? ಅದು ನಿನ್ಗೆ ಹೇಳಿಲ್ಲ ಲಿಲ್ಲಿ, ನಮ್ಮ ಅಕ್ಕಂಗೆ. ಏನು ನನ್ಗ? ರೇಷ್ಮಂಗೆ ಇದ್ದು. ಅರೆ ಕ್ಯಾ ಅಚ್ಚು? ರೇಷ್ಮಾ, ನಾನು ನಿಮ್ಗೆ ಯಾರಿಗೂ ಹೇಳಿಲ್ಲ. ನಿಮ್ಮೆಲ್ರೂ ಹಿಂಗಡೆ ಒಬ್ಳಿದಾಳಲ್ಲ ಜೂಲಿ, ಅವಳಿಗೆ ಹೇಳಿದ್ದು. ಓ ಹೌದಾ? ಹಂಗಂದ್ರೆ ಈ ಕರಡಿ ಜೂಲಿ ತರನೇ ಇದೆಯಾ? ಹಂಗಂದ್ರೆ ಅಚ್ಚು ಹೇಳ್ತಾ ಇರೋದು ಈ ಕರಡಿ ಜೂಲಿ ತರ ಇದೆ ಅಂತ. ಅಯ್ಯೋ ಡುಮ್ಮಿ, ಈ ಕರಡಿ ನನ್ ತರ ಇದೆ ಅಂತ ಹೇಳ್ತಾ ಇದೀಯಾ? ನಾನೇನು ಹೇಳಿಲ್ಲ, ಆ ಮೂಚನನೇ ನಿನ್ ಹೆಸರು ಹೇಳಿದ್ದು. ನಾನೇನು ಹೇಳಿಲ್ಲಪ್ಪ. ಅಚ್ಚು